ಸಿದ್ದಿದ್ದೆ, ಹೊಟ್ಟೆ ಹಸಿತಾಯ್ತ. ಅಮ್ಮ ಏನ್ ಮಾಡ್ತಾ ಇದ್ದೀರಮ್ಮ? ತಾಲಿಪಟ್ ಮಾಡ್ತಿದ್ದೀನಿ ಕಣೋ. ಹೌದಾ, ಸೂಪರ್, ನನ್ನ ಫೇವ್ರೇಟ್. ಹೆಂಗ್ ಮಾಡೋದು ಅಂತ ಹಂಗೆ ಎಲ್ಲಾರ್ಗು ಹೇಳ್ಕೊಟ್ಬಿಡಿ. ಓಕೆ ಪುಟ್ಟ. ನೋಡ್ರಿ, ಬೆಳಗ್ಗೆ ಇವತ್ತು ಈಸಿಯಾಗಿ ಮತ್ತೆ ಟೇಸ್ಟಿಯಾಗಿ ಮಾಡುವಂಥದ್ದು ಒಂದು ರೆಸಿಪಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು ಅಕ್ಕಿ ಹಿಟ್ಟು, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಮೀಡಿಯಂ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 5-6 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಕೊತ್ತಂಬರಿ ತೊಳೆದಿಟ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ, ಎಣ್ಣೆ. ನಾನು ಕೊಬ್ಬರಿ ಎಣ್ಣೆನೇ ಎಲ್ಲದಕ್ಕೂ ಉಪಯೋಗಿಸೋದು, ಕೊಬ್ಬರಿ ಎಣ್ಣೆನೇ ಇಟ್ಕೊಂಡಿದ್ದೀನಿ ನಾನು. ಮತ್ತು ಉಪ್ಪಿದೆ. ಇದು ಚಾಪರು. ನನಗೆ ಇದೊಂದು ಕೈ ಥರ, ಪ್ರತಿ ದಿವಸನೂ ನನಗೆ ಬೇಕೇ ಬೇಕು. ಎಕ್ಸ್ಟ್ರಾ ಒಂದು ಕೈ ಇದ್ದಂಗೆ ಇದು ನನ್ನ ಜೊತೆಗೆ. ಯಾಕೆ ಅಂತ ನಾನು ಮುಂದೆ ತೋರಿಸ್ತೀನಿ. ಈಗ ಸ್ಟವ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ಹಾಕ್ತೀನಿ ನಾನು. ಸ್ವಲ್ಪ ಅಂದರೆ 1 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಅದು ಸರಿ ಮಾಡ್ಕೊಳಕ್ಕೋಸ್ಕರ. ಇದರಲ್ಲಿ 1 ಚಮಚ ಅಕ್ಕಿ ಹಿಟ್ಟು ಹಾಕ್ತೀನಿ. I got facts over tracks, this and that, spitting slow, spitting fast, I could roast, I could gas, think I'm okay at last, but I don't know if that can erase. ಆಗುತ್ತೆ, ಇದು ಸರಿ ಸಾಕು. 4-5 ಜನ ಇದ್ರೆ ಸ್ವಲ್ಪ ಜಾಸ್ತಿ ಹಾಕಬೇಕಷ್ಟೇ. ಇದು ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು 8ರಿಂದ 9 ರೊಟ್ಟಿಗೆ ಆಗುತ್ತೆ ತಾಲಿಪಟ್ಟು. ಸರಿ ಸಾಕು. ಇದು ಗಟ್ಟಿಗಾಗುತ್ತೆ. ಇದರಲ್ಲೇ ಅದನ್ನೆಲ್ಲ ಹೆಚ್ಚಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ಈ ಥರ ಇಷ್ಟು ಗಟ್ಟಿಗಾಗಬೇಕಿದು. ಮುದ್ದೆ ಅದಕ್ಕೆ ಬರಬೇಕು. ಇಷ್ಟು ಸಾಕು. ಈಗ ಆಫ್ ಮಾಡ್ಕೊತೀನಿ ನಾನು ಸ್ಟವ್. ನೆಕ್ಸ್ಟ್ ಪ್ರೊಸೀಜರ್. ಇದು ಈರುಳ್ಳಿ, ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಾನು 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿನೂ ತೊಗೋಬೋದು. ನನಗೆ ಚಾಪರ್ ಒಂದಿದ್ರೆ ಒಂದು ಎಕ್ಸ್ಟ್ರಾ ಕೈ ಇದ್ದಂಗೆ, ನಂಗೆ ತುಂಬ ಇಷ್ಟ ಇದೆ ಚಾಪರು. 10 ವರ್ಷದಿಂದ ಉಪಯೋಗಿಸಿದ್ದೀನಿ, ಚೆನ್ನಾಗೇ ಇದೆ. ಮೆಣಸಿನ್ಕಾಯಿ ಎಲ್ಲ ಪುಡಿ ಪುಡಿ ಆಗೋಯ್ತು. ಅದ್ರ ಜೊತೆ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಈಗ ಈರುಳ್ಳಿ ಮೆಣಸಿನ್ಕಾಯಿ ಚಾಪರಿಗೆ ಹಾಕಿ ಹೆಚ್ಚಿದ್ದೀನಿ. ಕೊತ್ತಂಬರಿನ ಚಾಕಲ್ಲಿ ಹೆಚ್ಚಾಕ್ತೀನಿ. ಪರಿಮಳನ ಇರುತ್ತೆ, ಟೇಸ್ಟ್ ಇರುತ್ತೆ. ತೆಂಗಿನಕಾಯಿ ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಈ ಕ್ವಾಂಟಿಟಿ ಇಷ್ಟು ಉಪ್ಪು ಹಾಕ್ತೀನಿ. ಆಮೇಲೆ 1 ಸ್ಪೂನ್ ಅಥವಾ 2 ಸ್ಪೂನ್ ಎಣ್ಣೆ ಹಾಕ್ಕೊಂತೀನಿ. ಸ್ಟಾರ್ಟಿಂಗ್ ಮಾಡಿದ್ದು ಬಿಟ್ಟು ಈಗ ಮತ್ತೆ ಹಸಿ ಹಾಕೋದಾ? ಸ್ವಲ್ಪ ಮೆತ್ತಗೆ ಇರಬೇಕು. ನಾವು ಮಾಮೂಲಿ ರೊಟ್ಟಿ ಮಾಡ್ತೀವಲ್ಲ, ಅಷ್ಟು ಗಟ್ಟಿ ಇರಬಾರ್ದು. ಹಿಟ್ಟು ಸ್ವಲ್ಪ ಮೆತ್ತಗೆ ಆಗಬೇಕು. ಚೆನ್ನಾಗಿ ನಾದ್ಕೋಬೇಕು. ಅಷ್ಟೇ ಮಾಡ್ಕೊಂಡಿದ್ದು, ಮತ್ತೆಲ್ಲ ಕಲ್ಸ್ಕೊಂಡಾಗ ತಣ್ಣೀರೇ ಹಾಕೊಂತಿರೋದು, ಬಿಸಿ ನೀರೇನಿಲ್ಲ. ಬರುತ್ತೆ ನೀಟಾಗಿ. ನಾನು ಈ ಥರದ್ದು 2 ಇಂಚ್ ಇಟ್ಕೊಂಡಿದ್ದೀನಿ. ಕಬ್ಬಿಣದ ಹೆಂಚೆ ಇದು. ನಾವು ಮಾಡಿದ ತಕ್ಷಣ ತೊಳೆದ್ಬಿಟ್ಟು ಒಣಗಿದ ತಕ್ಷಣ ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಚಿಡ್ಬೇಕು. ಮತ್ತೆ ನಾವು ಮಾಡೋ ದಿವಸ ತೊಳ್ಕೊಂಡು ಮಾಡಬೇಕು. ಫಸ್ಟ್ ಕೆಳಗಡೆ ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ಹೆಂಚಲ್ಲಿ. ಇವಾಗ ಈ ಥರ ಕೈಯಲ್ಲಿ ತಟ್ಟಬೇಕು.
ತಟ್ಟೋರು ಮುಂಚೆ ಫುಲ್ಲು ನಾನು ಇವಾಗ ಹೋಳಿಗೆ ಉಜ್ಜಿದಕ್ಕೆ ಉಜ್ತೀನಿ. ಈಸಿ ಇದು, ಈ ಮೆಥಡ್ ಈಸಿ. ಅದಾದ್ರೆ ಅಯ್ಯೋ ಪದೇ 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 ತುಂಬಾ ಕಷ್ಟ ಆಗೋದು ತಟ್ಟಕ್ಕೆಲ್ಲ, ಕೈಗೆ ಅಂಟ್ಕೊಳುತ್ತೆ, ಇದು ಬರುತ್ತೆ, ಹಂಗೆಲ್ಲ ಆಗೋದು. ಇದು ಈಸಿ ಇದೆ ನೋಡಿ, ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ. ನಾವು ಕಂಪ್ನಿಗಳಲ್ಲೆಲ್ಲ ಆಟೋಮೇಶನ್ ಎಲ್ಲ ಕೆಲಸ ಈಸಿ ಮಾಡೋಣ ಅಂತ ಮಾಡ್ತೀವಿ. ನೀವು ಅಡಿಗೆ ಮನೆಯಲ್ಲೂ ಈಸಿ ಮಾಡೋದು ಕಂಡ್ಕೊಂಡಿದ್ದೀರಾ? ಮತ್ತೆ ಬೆಳಗಿನ ಸಂಜೆವರೆಗೂ ಅಡಿಗೆ ಮನೇಲಿ ಇರ್ಬೇಕಾ ನಾವು ಅಡಿಗೆ ಮಾಡ್ತಾ? ಮತ್ ನಿಮ್ ಟೈಮಿಗೆಲ್ಲ ಆಗ್ಬೇಕಲ್ಲಪ್ಪ, 6:30 ತಿಂಡಿ ಆಗ್ಬೇಕು ಅಂತೀರಾ. ಅಂತ ಟೈಮ್ ಅದೇ ತರ ಫಸ್ಟ್ ಎಣ್ಣೆನ ಸ್ಪ್ರೆಡ್ ಮಾಡ್ಬೇಕು ಹೆಂಚಲ್ಲಿ. ಈಸಿ ಅಂದ್ರೆ ಈಸಿ ಇದೆ ಇದು ಮಾಡಕ್ಕೆ. ಮತ್ತೇನಂದ್ರೆ ಹೆಂಚು ಒಂದಾದ್ಮೇಲೆ ಒಂದು ಅದ್ ಆರ್ಬೇಕು ಅಂತ ಕಾಯಂಗೆ ಇಲ್ಲ. ಇದಾಯ್ತು, ರೊಟ್ಟಿ ತೆಗದ್ವಾ, ರೊಟ್ಟಿ ತೆಗದ ತಕ್ಷಣ ಒಂದ್ ಸ್ವಲ್ಪ ಹಿಂಭಾಗನ ನಾವು ನಲ್ಲಿ ಕೆಳಗಡೆ ಇಟ್ಕೊಂಬಂದ್ರಾಯ್ತು. ನಾವು 5-6 ಜನ ಇದ್ರೂ ಪಟ ಪಟ ಅಂತ ತಿಂಡಿ ಮಾಡ್ಕೊಳ್ಬೋದು, ಏನು ಕಷ್ಟ ಇಲ್ಲ ಇದು. ನಾನಂತೂ ನಮ್ಮ ಮನೇಲಿ ವಾರಕ್ಕೆ 2 ದಿವಸ ಈ ತಿಂಡಿ ಈಸಿ ನನಗೆ. ನನ್ನ ಮಗ ಬೇಗ ಆಫೀಸಿಗೆ ಹೋಗ್ತಾನೆ, ಆ ತರ ಎಲ್ಲ ಇದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು ಇದು. ನನಗೆ ಕೆಂಪು ಚಟ್ನಿ ಎಲ್ಲ ಮತ್ತೆ ಯಾವಾಗ್ಲೂ ನಮ್ಮ ಮನೇಲಿ ಕೆಂಪು ಚಟ್ನಿ ಇದ್ದೇ ಇರುತ್ತೆ. ಕೆಂಪು ಚಟ್ನಿ ಜೊತೆಗೆ ಈರುಳ್ಳಿ ಚಟ್ನಿ, ತೆಂಗಿನಕಾಯಿ ಚಟ್ನಿ, ಟೊಮೊಟೊ ಚಟ್ನಿ, ಯಾವ ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ. ಮತ್ತೆ ನಾವು ಪಾರ್ಸಲ್ ಕಳಿಸ್ಬೇಕು ಅಂತ ಆದ್ರೆ ಸ್ವಲ್ಪ ದಪ್ಪ ಮಾಡ್ಕೋಬೇಕು. ನಾವು ಇಲ್ಲೇ ತಿನ್ನೋದಾದ್ರೆ ಸ್ವಲ್ಪ ತೆಳ್ಳಗಿದ್ರೇನೆ ಚೆನ್ನಾಗಿರುತ್ತೆ. ನೋಡಿ ಹಿಂಗ್ ಸ್ವಲ್ಪ ತಿರುಗಿಸ್ಕೊಂಡ್ರೆ ಆಯ್ತು. ಈ ರೊಟ್ಟಿನ ನಾವು ಯಾವಾಗ್ಲೂ ಒಂದೇ ಸೈಡ್ ಬೇಯಿಸೋದು, ಮತ್ತೆ ಮಗ್ಚಾಕಿ ಬೇಯಿಸಲ್ಲ. ಹಂಗಾಗಿ ಹಿಂಗ್ ತಿರುಗಿಸ್ಕೊಂಡ್ರೆ ನೋಡ್ರಿ ಒಂದ್ ರೊಟ್ಟಿ ಹಾಗೆ ಹೋಯ್ತು. ನಿಮಗೆ ನೀವಿಬ್ರೇ ಇದ್ದೀರಾ, ಒಬ್ಬೊಬ್ರು ಒಂದೊಂದ್ ಟೈಮಲ್ಲಿ ತಿಂಡಿ ತಿಂತೀರಾ ಅಂದ್ರೆ 2 ರೊಟ್ಟಿ ತಟ್ಬಿಟ್ಟು 2 ಬೇಯಿಸಿ ಅವ್ರಿಗೆ ಕೊಟ್ಟು ನೀವು ಹೆಂಚು ತಣ್ಣಗಾದ್ಮೇಲೆ ಇನ್ನೊಂದ್ಸತಿ ಬೇಕಾದ್ರೆ ಮಾಡ್ಕೋಬಹುದು. ಇಲ್ಲ ಹಿಂದೆ ಮಾಡ್ಬೇಕು ಅಂದ್ರೆ ಹೆಂಚಿನ ಹಿಂದ್ಗಡೆ ನೀರ್ ಹಾಕಿ ಮತ್ತೆ ಉಪಯೋಗಿಸ್ಕೋಬಹುದು ತಣ್ಣಗಾದ್ಮೇಲೆ. ಇದು ತಾಲಿಪಟ್ಟಿಗೋಸ್ಕರನೇ ಇರೋಂತ ಹೆಂಚು, ಮತ್ತೆ ಸ್ವಲ್ಪ ತೆಳ್ಳಗಿದೆ ಹೆಂಚು, ಬೇಗ ಆಗುತ್ತೆ ರೊಟ್ಟಿ ಎಲ್ಲ. ಅದೇ ರೊಟ್ಟಿ ಡನ್. ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೊಟ್ಟಿ. ವಯಸ್ಸಾಗಿರೋರ್ಗೆ, ಮಕ್ಕಳಿಗೆ, ಅವ್ರಿಗೆ ಇವ್ರಿಗೆ ಅಂತ ಏನಿಲ್ಲ, ಬೇರೆ ಬೇರೆ ಇಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಆಚೆ ಕಳಿಸ್ತೀನಿ ಅಂದ್ರೆ ಸ್ವಲ್ಪ ಇದಕ್ಕಿನ್ನ ದಪ್ಪ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಈ ತರ ತೆಳ್ಳಗ್ ಬಂದ್ರೂ ಆಗುತ್ತೆ. ನೋಡಿ ದೋಸೆ ತರ ಇದೆ ರೊಟ್ಟಿ. ಇನ್ ಸ್ವಲ್ಪ ಮಕ್ಕಳಿಗೆ ರೋಸ್ಟ್ ಬೇಕಂದ್ರೆ ಇನ್ ಸ್ವಲ್ಪ ರೋಸ್ಟ್ ಮಾಡ್ಬೋದು. ನೋಡಿ ಒಂದ್ ರೊಟ್ಟಿಗೆ ಇದು 2 ನಿಮಿಷ ಸಾಕು ಆಕ್ಚುಲಿ. ಇನ್ ಸ್ವಲ್ಪ ರೋಸ್ಟ್ ಬೇಕು ಅಂದ್ರೆ ಸಣ್ಣ ಮಾಡಿ ಬಿಟ್ಬಿಡಿ, ಕೆಳಗಡೆ ಕೆಂಪುಗೆ ಚೆನ್ನಾಗಿ ಬರುತ್ತೆ. ಇನ್ ಸ್ವಲ್ಪ ಬೇಕು ಅಂದ್ರೆ ಸಾಕಿಷ್ಟು ಅಂತ ಹೇಳಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಸೂಪರ್ ಆಗಿ ಬಂದಿದೆ ರೊಟ್ಟಿ. ನಾನ್ ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಮಾಡಿ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಪ್ಲೀಸ್. ಇವತ್ತು ಆಯ್ತು, ನೆಕ್ಸ್ಟ್ ಏನ್ ಮಾಡ್ತೀರಾ? ಇನ್ನೂ ಸ್ಪೆಷಲ್ ಇದೆ, ಮಾಡ್ತೀನಿ ಬಿಡು.